ಮೊನ್ನೆ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 631 ಕಂದಾಯ ಸಚಿವರಿಗೆ ಕೇಳಲು ಬಯಸ್ತೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮೊನ್ನೆ ಸಭಾಪತಿಗಳೇ, ಮೊನ್ನೆ ಕಂದಾಯ ಸಚಿವರು ಬಹಳ ವಿವರವಾದ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಆದರೆ ಬರೀ ಬೆಂಗಳೂರು ಜಿಲ್ಲೆ ಒಂದು ಮಾತ್ರ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ. ಅನುಬಂಧ ಒಂದರಲ್ಲಿ 174 ಎಕರೆ 39 ಗುಂಟೆ ಸರ್ಕಾರದ ಹೊಸದಲ್ಲಿದೆ ಅಂತ ಹೇಳಿದ್ದಾರೆ. ಅನುಬಂಧ 2ರಲ್ಲಿ 34,220.20 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಅನುಬಂಧ 3ರಲ್ಲಿ 14,715.25 ಗುಂಟೆ ಜಮೀನನ್ನು ಬೆಂಗಳೂರು ನಗರಕ್ಕೆ ಮಾತ್ರ ಕೇಳ್ತಾರೆ ಅಂತ ರಾಜ್ಯಕ್ಕೆ ಕೇಳ್ತಾ ಇಲ್ಲ, ವಶಪಡಿಸ್ಕೊಂಡಿದ್ದೀವಿ ಅಂತೇಳಿ ತಮ್ಮ ಉತ್ತರದಲ್ಲಿ ತಿಳಿಸಿದ್ದಾರೆ. 174 ಎಕರೆ 39 ಗುಂಟೆ ಸರ್ಕಾರಿ ಜಮೀನು ನಿಮ್ಮ ಸ್ವಾಧೀನದಲ್ಲಿದೆ. ಮತ್ತು 34,220.20 ಗುಂಟೆ ಒತ್ತುವರಿ ಅಂದರೆ ಏನು ಒತ್ತುವರಿ? ರೈತರು ಸಾಗುವಳಿ ಮಾಡ್ಕೊಂಡಿದ್ದಾರಾ ಅಥವಾ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರಾ? ಅದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿಲ್ಲ. 14,715 ಎಕರೆ 25 ಗುಂಟೆನ ಒತ್ತುವರಿ ತೆರವುಗೊಳಿಸಿದ್ದೀರ. ಅದ್ರ ಬಗ್ಗೆ ನಾನು ತಮ್ಮಲ್ಲಿ ಸ್ಪಷ್ಟೀಕರಣವನ್ನು ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತ ಸದಸ್ಯರು ಹೇಳುವಂತಹದ್ದು ಸರಿ ಇದೆ. ಅವರು ಇನ್ನ ಮುಂದುವರೆದು ಕೂತ್ಕೊಳ್ಳಿ ದಯವಿಟ್ಟು. 1,15,00,000 ಎಕರೆ ಪ್ರದೇಶ ಸರ್ಕಾರಿ ಜಮೀನದ್ದು ಈಗ ನಾನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತಗೊಂಡು ಬಂದಿದ್ದೇನೆ. ಇನ್ಮೇಲೆ ಏನ್ ಮಾಡ್ತೀವಿ ಸಭಾಪತಿಯವರೇ, ಇದು ಅಪ್ ಟು ಡೇಟ್ ಇರಬೇಕು ಅಂತೇಳಿ ಈ ವರ್ಷ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇವೆ ಈ ಜಮಾಬಂದಿ ಅಂತ. ಅಂದ್ರೆ ಪ್ರತಿ ವರ್ಷ ಈ ಜಮೀನುಗಳನ್ನ ನಾವು ನಮ್ಮ ರೆವಿನ್ಯೂ ಆಫೀಸರ್ಸ್ ಕೈಲಿ ಆಡಿಟ್ ಮಾಡಿಸ್ತೇವೆ, ಫೀಲ್ಡ್ ಅಲ್ಲಿ ಆಡಿಟ್ ಮಾಡ್ತೇವೆ, ಗ್ರೌಂಡ್ ಟ್ರೂತಿಂಗ್ ಅಂತೇವೆ, ಆಡಿಟ್ ಮಾಡ್ತೇವೆ. ಅದರಿಂದ ನಮ್ಗೆ ಮುಂದಿನ ದಿನಗಳಲ್ಲಿ ಇದನ್ನ ನಾನು ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಫಿಂಗರ್ ಟಿಪ್ಸ್ ಅಲ್ಲಿ ನಿಮ್ಗೆ ಉತ್ತರ ಸಿಗಬೇಕು. ಅದು ಪಬ್ಲಿಕ್ ಡೊಮೈನ್ಗೂ ಬಿಡ್ತೀವಿ. ಇದು ಇನ್ನೂ ಅಂಡರ್ ಡೆವಲಪ್ಮೆಂಟ್ ಇದೆ. 1 ವರ್ಷ ಹಿಂದೆನೆ ಶುರು ಮಾಡಿದೀವಿ. 1 ಲೆವೆಲ್ ವರ್ಕ್ ಆಗಿದೆ. ಇದನ್ನ ಫೈನಲೈಸ್ ಮಾಡಬೇಕು ಅಂದ್ರೆ ಇನ್ನೂ ಸ್ವಲ್ಪ ಈ ಜಮಾಬಂದಿ ಮಾಡಿ ಅದಾದ್ಮೇಲೆ ಪಬ್ಲಿಕ್ ಡೊಮೈನ್ಗೆ ಬಿಡ್ತೀವಿ. ಇದನ್ನ ಯಾಕೆ ನಿಮ್ಗೆ ಉತ್ತರದಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದಿನ್ನೂ ಫೈನಲೈಸ್ ಆಗಿಲ್ಲ. ಅದಕ್ಕೆ ಹಳೆ ಸಿಸ್ಟಮ್ ಪ್ರಕಾರ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ಅದು ನನ್ಗೆ ಸಮಾಧಾನ ಇಲ್ಲ. ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ. ಇದು ರೆಡಿ ಆಗ್ಬಿಟ್ರೆ ಇಡೀ ರಾಜ್ಯದಲ್ಲಿರುವಂತ ಸರ್ಕಾರಿ ಜಮೀನುಗಳು ನಾವು ಅದು ಸರ್ವೆ ಸ್ಕೆಚ್ ವೈಸ್ ಅದು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದು ನಾನು ಮಾರ್ಕ್ ಮಾಡಿಸಿದ್ದೀನಿ ಆಲ್ರೆಡಿ. ಆ ಎನ್ಕ್ರೋಚ್ಮೆಂಟ್ ತೆರವು ಮಾಡೋದು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಟ್ರ್ಯಾಕ್ ಮಾಡ್ತೇವೆ. ಸರ್ವೆಗೂ ಕೂಡ ಇದರ ಮುಖಾಂತರನೇ ಪುಷ್ ಮಾಡಿ ಒತ್ತುವರಿ ತೆರವು ಮಾಡುವಂತ ಕೆಲಸನೂ ಕೂಡ ಒಂದು ಸಿಂಗಲ್ ಸೋರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾ ಇದ್ದೇವೆ ಸಭಾಪತಿಯವರೇ. ಬಹುಶಃ ಮ್ಯಾಕ್ಸಿಮಮ್ ಇನ್ನೊಂದು ವರ್ಷದೊಳಗಡೆ ಇದು ಅಫಿಷಿಯಲ್ ಆಗುತ್ತೆ. ಆ ನಂತರ ನೀವು ಏನೇ ಈಗ ಸರ್ವಣ್ಣ ಅವ್ರು ಕೇಳಿದ್ರಲ್ಲೂ ಕೂಡ 90% ಉತ್ತರ ಫಿಂಗರ್ ಟಿಪ್ಸ್ ಅಲ್ಲೇ ಸಿಕ್ಬಿಡುತ್ತೆ. ಯಾರು ಬೇಕಾದ್ರೂ ನೋಡ್ಕೋಬಹುದು. ಆ ರೀತಿ ಒಂದು ಕರಾರುವಕ್ಕಾದ ನಿಖರವಾದಂತಹ ಮತ್ತು ನೇರವಾಗಿ ನಾವು ಕಣ್ಣು ಇಟ್ಟು ನಿಗಾ ವಹಿಸಬಹುದು, ಮಾನಿಟರ್ ಮಾಡಬಹುದು ಅಂತ ಒಂದು ವ್ಯವಸ್ಥೆಯನ್ನ ತರ್ತಾ ಇದ್ದೇವೆ. ಅರ್ಧ ವರ್ಕ್ ಆಗಿದೆ, ಇನ್ನು ಅರ್ಧ ವರ್ಕ್ 1 ವರ್ಷದಲ್ಲಿ ಮುಗಿಸ್ತೇವೆ ಸಭಾಪತಿಯವರೇ. ಉಪ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೆ? ಹಿಂದೆ ಕಾಲಕ್ಕೆ ಭೂ ಕಂದಾಯ ಅಧಿನಿಯಮ 1954 ತಿದ್ದುಪಡಿ ತಂದು 50 ಆಯಿತು, 53 ಆಯಿತು, ಈಗ 57, 53, 57 ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲ ದರಖಾಸ್ತು ಮಂಜೂರನ್ನು ಮಾಡ್ತಾ ಇದ್ದೀವಿ, ಕ್ಲಿಯರ್ ಮಾಡ್ತೀವಿ ಅಂತೇಳಿ ಮಾನ್ಯ ಸಚಿವರು ಹಿಂದೆ ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ 1986 ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ವಿಭಜನೆ ಆದಾಗ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ 18 ಕಿಲೋಮೀಟರ್ ಒಳಗಡೆ ಯಾವುದೇ ಭೂ ಮಂಜೂರಾತಿಯನ್ನು ಮಾಡಬಾರ್ದು ಅಂತೇಳಿ ಒಂದು ನಿಷೇಧವನ್ನು ಏರ್ಕೊಂಡು ಇವತ್ತು 18 ಕಿಲೋಮೀಟರ್ ಆಚೆಗೆ ಮಾಡಿರ್ತಕ್ಕಂಥ ಮಂಜೂರಾತಿಯನ್ನು ಮಾಡಿರ್ತಕ್ಕಂಥ 95-96 ಎಂ ಶ್ರೀನಿವಾಸ್ ಅವರು, ಅಶೋಕ್ ಅವರು ಭೂ ಮಂಜೂರಾತಿ ಅಧ್ಯಕ್ಷ ಇದ್ದಾಗ ಏನು ಶಾಸಕರಾಗಿದ್ದಾಗ ಏನು ಮಂಜೂರಾತಿಯನ್ನು ಮಾಡಿದ್ರು ಅದಕ್ಕೂ ಸಹ ಈಗ ನೋಟಿಸ್ ಕೊಟ್ಟು 18 ಕಿಲೋಮೀಟರ್ ಒಳಗಡೆ ಬರ್ತದೆ ಅಂತೇಳಿ
ಜನಗಳ ಮೇಲೆ, ರೈತರ ಮೇಲೆ ಕ್ರಿಮಿನಲ್ ಕೇಸನ್ನು ಒಡ್ತಾ ಇದ್ದಾರೆ. ಮಾನ್ಯ ಸಚಿವರು ದಕ್ಷತೆಯಿಂದ ಈ ಕಂದಾಯ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದಷ್ಟು ಒಂದು ಉತ್ತಮವಾದ ಕೆಲಸವನ್ನು ಮಾಡಿ, ಏನಿವತ್ತು ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಇರ್ಬೋದು, ಸರ್ವೆ ಇರ್ಬೋದು, ಅಥವಾ ರೆವಿನ್ಯೂ ಇಲಾಖೆ ಇರ್ಬೋದು, ಒಂದು ಆದಿಕ್ಕೆ ತರ್ತಾ ಇದ್ದಾರೆ ಒಂದು ಹಂತಕ್ಕೆ. ಆದರೆ 86ರಲ್ಲಿ ಕಾಯ್ದೆ ತಂದಾಗ BBMP ಲಿಮಿಟಿಂದ ಏನು ಮಹಾನಗರ ಪಾಲಿಕೆಯಿಂದ 15 ಕಿಲೋಮೀಟರ್ ಒಂದೊಂದು ಸರ್ಕಾರಗಳು ಬಂದಾಗ 82ರಲ್ಲಿ ಒಂದು ಗಡಿ ಇತ್ತು. 96ರಲ್ಲಿ ಪ್ರಶ್ನೆ ಅರ್ಥ ಆಗಿದೆ. 96ರಲ್ಲಿ BBMP ಗಡಿ ಚೇಂಜ್ ಆಯಿತು. ಈಗ 2006ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಗಡಿ ಚೇಂಜ್ ಆಯಿತು. ನೀವು ಯಾವ ಗಡಿಯನ್ನು ಆಧಾರವನ್ನು ಇಟ್ಕೊಂಡು ಮಂಜೂರಿ ಮಾಡ್ತೀರಾ? ಮಾನ್ಯ ಸಚಿವರೇ, ಯಾವ ಗಡಿಯನ್ನ ಇಟ್ಕೊಂಡು ನೀವು ಮಂಜೂರಿ ಮಾಡ್ತೀರಾ? ಆ ಜನಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನ ಯಾವ ರೀತಿ ತಪ್ಪಿಸ್ತೀರಾ? ಅದನ್ನ ನೀವು ಸದನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭಾಪತಿಯವರೇ, ಅವ್ರು ಕೇಳಿದ್ದಕ್ಕೆ ನಿರ್ದಿಷ್ಟವಾಗಿ ಉತ್ತರ ಹೇಳೋದಾದ್ರೆ, ಮಂಜೂರಾದ ದಿನ ಬೆಂಗಳೂರು ಗಡಿ ಎಲ್ಲಿತ್ತು ಅಲ್ಲಿಂದ 18 ಕಿಲೋಮೀಟರ್ ಅನ್ನ ಲೆಕ್ಕ ಹಾಕ್ತೇವೆ. ರಿಪೀಟ್ ಮಾಡ್ತೇನೆ, ಮಂಜೂರಾದ ದಿನ ಅದು 18 ಕಿಲೋಮೀಟರ್ಗಿಂತ ಹೊರಗಿತ್ತ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ತದನಂತರ ಏನಾಗಿದೆ, ಈ ಅನೇಕ ಪ್ರಕರಣಗಳು ನ್ಯಾಯಾಲಯಕ್ಕೆ ಹೋಗಿ ಒಂದು 20ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಂದ ಬೇರೆ ಬೇರೆ ರೀತಿಯ ಆದೇಶಗಳು ಬಂದಿದ್ದಾವೆ ಸಭಾಪತಿಯವರೇ. ಈಗ ನಾನು ಆ 20 ಆದೇಶಗಳನ್ನ ಒಂದು ಸಮ್ಮಿಲನ ಮಾಡಿ ಅದರ ಸಾರಾಂಶ ತೆಗಿತಾ ಇದ್ದೇನೆ. ಅದರ ಆಧಾರದ ಮೇಲೆ ನಾವು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ನಾನು ಹೇಳುವಷ್ಟಂತೂ ಈ ತೀರ್ಮಾನ ಸಲ್ಲಿಸಿಲ್ಲ. ಯಾಕೆ ಅಂದ್ರೆ ಈ ತೀರ್ಮಾನದಲ್ಲಿ ನಾನೇನಾದ್ರೂ ಸ್ವಲ್ಪ ಹಿಂಗೆ ಆಡಿದ್ರೆ ಅದರ ಬೆಲೆ ಲಕ್ಷಾಂತರ ಕೋಟಿ ರೂಪಾಯಿ ಅದರ ಮೇಲೆ ಡಿಸಿಷನ್ ತೀರ್ಮಾನ ಡಿಪೆಂಡ್ ಇದೆ. ಹಾಗಾಗಿ ನಾನು ಹೇಳುವಷ್ಟು ಸಲೀಸಾಗಿ ತೀರ್ಮಾನ ಮಾಡೋಕ್ಕೂ ಆಗೋದಿಲ್ಲ ಸಭಾಪತಿಯವರೇ. ಆದ್ರೆ ಆ ಪ್ರಕ್ರಿಯೆಯನ್ನಂತೂ ಆರಂಭ ಮಾಡಿದ್ದೇವೆ. ನಾನು 5 ತಾಲೂಕಿಂದ ಕಲೆ ಹಾಕಿದ್ದೀನಿ. ನೀವ್ ಹೇಳ್ದಂಗೆ ಒಂದೊಂದು ದಿನಕ್ಕೆ ಒಂದೊಂದು ತರ ಆಗಿದೆ. ಎಲ್ಲಾ ಸ್ವರೂಪದ ಪ್ರಕರಣಗಳನ್ನ ನಾನು ಒಂದು ಸಮ್ಮಿಲನ ಮಾಡ್ತಾ ಇದ್ದೇನೆ. ಅದರ ಆಧಾರದ ಮೇಲೆ ಮುಂದೆ ತೀರ್ಮಾನ ಮಾಡಬೇಕು. ಅದರ ಜೊತೆಗೆ ಏನಾಗಿದೆ, 2022ರಲ್ಲಿ ಅವತ್ತು ಕಂದಾಯ ಕಾರ್ಯದರ್ಶಿಯವರು ಇವ್ಯಾವು ಪೋಡಿ ಮಾಡಬೇಡಿ ಅಂತ ಬ್ಲಾಂಕೆಟ್ ಆಗಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಬ್ಲಾಂಕೆಟ್ ನಿರ್ದೇಶನ 2022ರಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನೀವು ಕೇಳಿದ್ರಲ್ಲ, ಈ ಗೊಂದಲಗಳು ಇರೋದ್ರಿಂದಾನೆ ನ್ಯಾಯಾಲಯಗಳಲ್ಲಿ ಒಂದಕ್ಕೆ ವಿರುದ್ಧವಾದಂತ ಮತ್ತೊಂದು ಆದೇಶ ಬರ್ತಾ ಇರೋದ್ರಿಂದ ಇವ್ಯಾವು ಕೈ ಹಾಕ್ಬೇಡಿ ಅಂತೇಳಿ ನಿಲ್ಸಿದ್ದಾರೆ. ಅದನ್ನೇನಾದ್ರೂ ಪರಿಹಾರ ಮಾಡಕ್ಕಾಗುತ್ತಾ ಅಂತ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇವೆ. ಆಗುತ್ತಾ ನೋಡೋಣ ಸಭಾಪತಿಯವರೇ. ನನ್ನ ಕೈಲಾದಷ್ಟು ನಾನು ಅದಕ್ಕೊಂದು ಕ್ಲಾರಿಟಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.